ನಮಸ್ಕಾರ ಸ್ನೇಹಿತರೆ, ನಾನು ಶಶಿಕುಮಾರ್ ನಾಯಕು. ಇವತ್ತು ಕೂಡ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸರ್ವೆ ಕಾರ್ಯಕ್ಕೆ ಬಂದಿದ್ದೇನೆ. ಅಂದರೆ ಶಾಸನಗಳು, ವೀರಗಲ್ಲುಗಳು, ದೇವಾಲಯಗಳು ಇವುಗಳನ್ನು ಹುಡ್ಕೊಂಡು ಬಂದಿದ್ದೀನಿ. ಇವತ್ತು ಎಲ್ಲಿದ್ದೀನಿ ಅಂದರೆ ಕಂದಿಕೆರೆ ಗ್ರಾಮದಲ್ಲಿದ್ದೀನಿ. ಕಂದಿಕೆರೆ ಹೋಬಳಿ ಕೇಂದ್ರ ಇದು. ಈ ಗ್ರಾಮದ ಆಂಜನೇಯ ದೇವಾಲಯ ಇದೆ. ನನ್ನ ಹಿಂಭಾಗದಲ್ಲಿ ನೀವೇ ನೋಡ್ತಾ ಇದ್ದರೆ ಇದು ಆಂಜನೇಯ ದೇವಾಲಯ. ಇದು ಊರು ಬಾಗಿಲು ಅಂತೇಳಿ ಕರೆಯುವಂತಹ ಜಾಗ ಇದು. ಇಲ್ಲಿ ಒಂದು ಶಿಲಾಶಾಸನ ದಾಖಲೆಯಾಗಿದೆ. ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟ 25 ಚಿಕ್ಕನಾಯಕನಹಳ್ಳಿ ಶಾಸನ ಸಂಖ್ಯೆ 11ರಲ್ಲಿ ಈ ಕಂದಿಕೆರೆ ಗ್ರಾಮದ ಊರು ಬಾಗಿಲಲ್ಲಿ ದಾಖಲಾಗಿರುವಂತಹ ಶಾಸನ ಎಂದು ಹೇಳುವಂತಹ ಶಾಸನ ಇಲ್ಲಿದೆ. ಈ ಶಾಸನ ಏನು ಹೇಳುತ್ತೆ ಮತ್ತು ಎಲ್ಲಿದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ಈ ಶಾಸನ ಇಲ್ಲಿ ಈ ಏನು ಚಪ್ಪಡಿ ಕಲ್ಲು ಹಾಕಿದಾರೋ ಇದರಲ್ಲಿ ಇರುವಂಥದ್ದು. ಮೇಲ್ಭಾಗದಲ್ಲಿ ಶಿವಲಿಂಗ, ನಂದಿ, ಹಾಗೆ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಿರುವಂತಹ ಯತಿಯ ಶಿಲ್ಪ ಕಾಣಬಹುದು. ಅದಕ್ಕಿಂತ ಮೇಲ್ಭಾಗದಲ್ಲಿ ನಿಮಗೆ ಚಂದ್ರ ಸ್ಪಷ್ಟವಾಗಿ ಕಾಣುತ್ತೆ. ಈ ಭಾಗದಲ್ಲಿ ಸೂರ್ಯ ಚಂದ್ರ ಇರುವವರೆಗೂ ಕೊಟ್ಟಂತಹ ದಾನ ಶಾಶ್ವತವಾಗಿರಬೇಕು ಅಂತೇಳಿ ಮೇಲ್ಭಾಗದಲ್ಲಿ ಸೂರ್ಯ ಚಂದ್ರರ ಕೆತ್ತನೆ ಹಾಕಿರ್ತಾರೆ. ಇಲ್ಲಿಂದ ಶಾಸನ ಶುರುವಾಗುತ್ತೆ. ಈ ಶಾಸನ ಮೂಲ ಸಾರಾಂಶ ಹೇಳಿಬಿಡ್ತೀನಿ, ನಂತರ ಪಾಠಕ್ಕೆ ಬರುತ್ತೀನಿ. ಈ ಶಾಸನ ಏನು ಹೇಳುತ್ತೆ ಅಂದರೆ, ಕ್ರಿಸ್ತಶಕ 1535ರಲ್ಲಿ ಅಚ್ಯುತ ದೇವರಾಯರು ವಿಜಯನಗರಿಯ ಪಟ್ಟಣದಲ್ಲಿ ಪೃಥ್ವಿ ರಾಜ್ಯವನ್ನು ಆಳ್ವಿಕೆ ಮಾಡುವಂತಹ ಸಮಯದಲ್ಲಿ ಅಚ್ಯುತರಾಯರ ಮನೆಯ ಬಯಕಾರನಾದಂತಹ ಬಯಕಾರ ರಾಮಪ್ಪಯ್ಯನವರು ಈ ಭಾಗದಲ್ಲಿ ನೋಡ್ಕೊತಿರ್ತಾರೆ. ಅಂದರೆ ಕಂದಿಕೆರೆ ಸೀಮೆಯನ್ನು ನೋಡ್ಕೊತಾ ಇರ್ತಾರೆ. ಆ ಬಯಕಾರ ರಾಮಪ್ಪಯ್ಯನು ಕಂದಿಕೆರೆ ಸೀಮೆಯ ಮದುವೆಯ ಸುಂಕವನ್ನು ರದ್ದು ಮಾಡ್ತಾರೆ. ರದ್ದು ಮಾಡಿ ಇದ್ರ ಜೊತೆಗೆ ಗೌಡು ಹಣ, ತಳವಾರಿಕೆ ಹಣ, ಅಕ್ಕಸಾಲೆರ ಹಣ, ನೋಟದ ಹಣ, ಕೆರೆ ಮತ್ತು ಬಂಡಿಯ ಇಂತಹ ತೆರಿಗೆ ಕಂದಿಕೆರೆ ಸೀಮೆಯಲ್ಲಿ ಬರುವಂತಹ ಜನಗಳು ಯಾರೂ ಕೂಡ ಮದುವೆ ಸುಂಕವನ್ನು ಕೊಡೋಂಗಿಲ್ಲ ಅಂಥೇಳಿ ಹೇಳುವಂತಹ ದಾನ ಶಾಸನ ಇದು. ಈ ದಾನವನ್ನು ಎಲ್ಲಿ ಕೊಟ್ಟಿದ್ದಾರೆ ಅಂದರೆ, ತುಂಗಭದ್ರಾ ತೀರದ ವಿರೂಪಾಕ್ಷ ದೇವಸ್ಥಾನದ ಸನ್ನಿಧಿಯಲ್ಲಿ ಬಯಕಾರ ರಾಮಪ್ಪನವರು ಕೊಟ್ಟಿರೋವಂಥದ್ದು. ಮತ್ತು ಶಿವರಾತ್ರಿಯ ಪುಣ್ಯಕಾಲದಲ್ಲಿ ಕೊಟ್ಟಿರೋವಂಥದ್ದು. ಶಿವರಾತ್ರಿ ಪುಣ್ಯಕಾಲದಲ್ಲಿ ಈ ದಾನ ಶಾಸನವನ್ನು ಕೊಟ್ಟಿರೋವಂಥದ್ದು. ಜೊತೆಗೆ ತುಂಬ ವಿಶೇಷವಾದಂತಹ ಮಾಹಿತಿ, ಬಯಕಾರ ರಾಮಪ್ಪ ಅನ್ನೋರು ಈ ಭಾಗಕ್ಕೆ ಬಂದಿರೋಂಥ ವ್ಯಕ್ತಿ. ಇವರು ಎಲ್ಲಿರ್ತಾರೆ ಅಂದರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಒಬ್ಬ ಪ್ರಸಿದ್ಧವಾದಂತಹ ಮಂತ್ರಿ ಬಯಕಾರ ರಾಮಪ್ಪ ಅನ್ನೋರು. ಕೂಡ್ಲಿಗಿ ಭಾಗದಲ್ಲಿ ಸುಮಾರು 16 ಕೆರೆಗಳನ್ನು ಕಟ್ಟಿಸಿದ್ದಾರೆ ಇವರು ಬಯಕಾರ ರಾಮಪ್ಪ. ಈ ಕೂಡ್ಲಿಗಿಂತ ಮುಂದೆ ತಿಮಲಾಪುರ ಅಂತ ಗ್ರಾಮ ಬರುತ್ತೆ. ಅಲ್ಲಿ ಹೋದರೆ ಇವರಿಗೆ ಸಂಬಂಧಪಟ್ಟಂತಹ ಶಾಸನಗಳು ಮತ್ತು ದೇವಸ್ಥಾನ ಎಲ್ಲ ಕಟ್ಟಿಸಿದ್ದಾರೆ ಇವ್ರ ಕಾಲದ್ದೇ. ಅಂತಹ ಜನೋಪಕಾರಿ ಮಾಡುವಂತಹ ಬಯಕಾರ ರಾಮಪ್ಪಯ್ಯನು ಇಲ್ಲಿ ಬಂದು ಈ ಕಂದಿಕೆರೆ ಸೀಮೆಯಲ್ಲಿ ಮದುವೆಯ ಸುಂಕವನ್ನು ರದ್ದು ಮಾಡಿದಂತಹ ತುಂಬ ವಿಶೇಷವಾದ ಮಾಹಿತಿ ಸಿಕ್ಕಿರೋದು ತುಂಬ ಅಪರೂಪ ಇದು. ಈಗ ನಾನು ಶಾಸನ ಪಾಠವನ್ನು ಓದ್ತೇನೆ ನೋಡಿ. ಶ್ರೀ ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರ ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೇ. ಅಂದರೆ ಶಿವನಿಗೆ ಸಂಬಂಧಿಸಿದಂತಹ ಶ್ಲೋಕ ಇದು. ತದನಂತರ ಸ್ವಸ್ತಿ ಶ್ರೀ ಜಯಾಭ್ಯುದಯ ಶಾಲಿವಾಹನ ಶಕವರ್ಷಗಳು 1457. ಎಪಿಗ್ರಫಿಯಾ ಕರ್ನಾಟಕದಲ್ಲಿ 455 ಕೊಟ್ಟಿದೆ. ಆದರೆ ಈ ಕಲ್ಲಿನ ಮೇಲೆ ಸ್ಪಷ್ಟವಾಗಿ 1457 ಎಂದು ಇದೆ. 1457ನೆಯ ವರ್ತಮಾನ ಜಯ ಸಂವತ್ಸರದ ಮಾಘ ಬಹುಳ 14 ಆದಿವಾರದಲ್ಲೂ ಶ್ರೀಮನ್ಮಹಾರಾಜಾಧಿರಾಜ ರಾಜಪರಮೇಶ್ವರ ಶ್ರೀ ವೀರ ಪ್ರತಾಪ ಶ್ರೀ ಅಚ್ಯುತದೇವ ಮಹಾರಾಯರು ವಿಜಯನಗರಿಯ ಪಟ್ಟಣದಲ್ಲೂ ಸುಖರಾಜ್ಯಂಗೆಯುತ್ತಾ ಇರಲು ಅಚ್ಯುತದೇವರಾಯರ ಮಹಾರಾಯರ ಮನೆಯ ಬಯಕಾರ ರಾಮಪ್ಪಯ್ಯನವರು ಕಂದಿಕೆರೆಯ ಸೀಮೆಯ ಮದುವೆಯ ಸುಂಕವನ್ನು ಬಿಟ್ಟುಕೊಟ್ಟ ಧರ್ಮಶಾಸನದ ಕ್ರಮವೆಂತೆಂದರೆ, ಅಚ್ಯುತದೇವರಾಯ ಮಹಾರಾಯರಿಗೆ ಸಕಲಾಭ್ಯುದಯವಾಗಬೇಕೆಂದು, ಅನೇಕ ಪುಣ್ಯವಾಗಬೇಕೆಂದು ಶಿವರಾತ್ರಿ ಪುಣ್ಯಕಾಲದಲ್ಲೂ ಮದುವೆಯ ಸುಂಕವನ್ನು ಸಹಿರಣ್ಯೋದಕ ದಾನಾಧಾರಪೂರ್ವಕವಾಗಿ ಬಿಟ್ಟುಕೊಟ್ಟೆವು. ಈ ಮದುವೆಯ ಸುಂಕವನ್ನು 18 ಪ್ರಜೆಯೊಳಗಾಗಿದ್ದ ಸಮಸ್ತರಿಗೂ ಬಿಟ್ಟುಕೊಟ್ಟೆವು. ಆ ಮದುವೆಯ ಸುಂಕ ಸಂಬಂಧವಾಗಿ ಸಲ್ಲುವ ಗೌಡುವಣ, ತಳವಾರಿಕೆ ಹಣ, ಅಕ್ಕಸಾಲೆಯ ನೋಟದ ಹಣಕ್ಕೆ ಬಂಡಿಯ ಹಣ ಇವು ಮುಂತಾದ ಸಮಸ್ತ ಸುಂಕ ಸ್ವಾಮ್ಯವನ್ನು
ಶ್ರೀ ಅಚ್ಯುತದೇವರಾಯ ಮಹಾರಾಯರಿಗೆ ಅನೇಕಾಭ್ಯುದಯವಾಗಬೇಕೆಂದು ಶಿವರಾತ್ರಿ ಪುಣ್ಯಕಾಲದಲ್ಲೂ ತುಂಗಭದ್ರಾ ತೀರ ಶ್ರೀ ವಿರೂಪಾಕ್ಷನ ಸನ್ನಿಧಿನೆಯಲು ಬಯಕಾರ ರಾಮಪ್ಪಯ್ಯನವರು ಸಹಿರಣ್ಯೋದಕವಾಗಿ ದಾರಾಪೂರ್ವಕವಾಗಿ ಕಂದೀಕೆರೆ ಸೀಮೆಯ ಮದುವೆಯ ಸುಂಕವನ್ನು ಸರ್ವೋಚ್ಚ ಒಡಂಬಟ್ಟು ಪಾಲಿಸಿ ಬಿಟ್ಟ ಧರ್ಮಶಾಸನ. ಶ್ಲೋಕ: ಸ್ವದತ್ತಾ ದ್ವಿಗುಣಂ ಪುಣ್ಯಂ ಪರದತ್ತಾನುಪಾಲನಂ ಪರದತ್ತಾಪಹಾರೇಣ ಸ್ವದತ್ತಂ ನಿಷ್ಫಲಂ ಭವೇತು. ಸಾಮಾನ್ಯೋಯಂ ಧರ್ಮಸೇತು ನೃಪಾಣಾಂ ಕಾಲೇ ಕಾಲೇ ಪಾಲನೀಯೋ ಭವದ್ಭಿಃ ಸರ್ವನೇತಾನ್ ಭಾವಿನಃ ಪಾರ್ಥಿವೇಂದ್ರಾನ್ ಭೂಯೋ ಭೂಯೋ ಯಾಚತೆ ರಾಮಚಂದ್ರ. ಇಷ್ಟು ಕೊನೆಯದಾಗಿ ಬರುವಂಥ ಸಂಸ್ಕೃತ ಶ್ಲೋಕ. ಈ ಶಾಸನವನ್ನು ಅಥವಾ ನೀಡಿದ ದಾನವನ್ನು ಯಾರಾದರೂ ದುರುಪಯೋಗಪಡಿಸಿಕೊಂಡ್ರೆ ಅಥವಾ ಹಾಳು ಮಾಡಿದರೆ ಅವರಿಗೆ ಆಗುವಂಥ ಪಾಪಗಳನ್ನು ಹೇಳಿರುವಂಥ ಶಾಸನ ಇದು. ತುಂಬ ವಿಶೇಷವಾದ ಶಾಸನ ಇದು. ತುಂಬ ಅಚ್ಚುಕಟ್ಟುವಾಗಿ ಇಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲಿನ ಸ್ಥಳೀಯರಿಗೆ ನಾವು ಧನ್ಯವಾದಗಳು ಹೇಳಬೇಕು. ಜೊತೆಗೆ ಈ ಶಾಸನಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಈಗ ಈ ವಿಡಿಯೋ ಮೂಲಕ ಹಂಚಿಕೊಂಡಿದ್ದೇನೆ. ಸ್ನೇಹಿತರೆ, ನೋಡಿದ್ರಲ್ವಾ, ಈ ಶಾಸನ ಬಯಕಾರ ರಾಮಪ್ಪಯ್ಯ ಅನ್ನೋರು ಕೂಡ್ಲಿಗಿ ಭಾಗದಲ್ಲಿ ಒಬ್ಬ ಅಧಿಕಾರಿ. ಇವರು ಸುಮಾರು 16 ಕೆರೆಯನ್ನು ಕಟ್ಟಿಸಿದ್ದಾರೆ. ಜೊತೆಗೆ ಅಲ್ಲಿ ತಿರುಮಲಾಪುರ ಅಂತ ಕೂಡ್ಲಿಗಿ ಹತ್ರ ಬರುತ್ತೆ, ಇಲ್ಲಿ ದೇವಸ್ಥಾನಗಳನ್ನೆಲ್ಲ ಕಟ್ಟಿಸಿದ್ದಾರೆ. ಅಂತಹ ವ್ಯಕ್ತಿ ಇಲ್ಲಿ ಬಂದು ಈ ಭಾಗದಲ್ಲೆಲ್ಲ ಆಳ್ವಿಕೆ ಮಾಡಿ ಇಲ್ಲೂ ಕೂಡ ಅವರ ಜನೋಪಕಾರ ಕಾರ್ಯಗಳು ಮಾಡಿದ್ದಾರೆ ಅನ್ನೋದು ತುಂಬ ಸಂತೋಷದ ವಿಚಾರ. ಕನ್ನಡ ಭಾಷೆ, ಕನ್ನಡ ಲಿಪಿಯಲ್ಲಿರುವಂತಹ ಶಾಸನ ಇದು. ತುಂಬ ಅಚ್ಚುಕಟ್ಟಾಗಿ ಸಂರಕ್ಷಣೆ ಆಗಿದೆ. ಮತ್ತು ಕಂದೀಕೆರೆಗೆ ಬಂದಾಗ ನೀವು ಈ ಆಂಜನೇಯ ದೇವಸ್ಥಾನ ಪಕ್ಕದಲ್ಲಿರುವಂಥ ಈ ಶಾಸನ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ಮತ್ತು ಇದರಲ್ಲಿ ಬರೆದಿರುವಂಥದ್ದು. ಈ ರೀತಿ ನಿಮ್ಮ ಕಡೆಯೂ ಶಾಸನ ಇದ್ದರೆ ನನಗೆ ತಿಳಿಸಿ, ನಾನು ಕೂಡ ಬಂದಲ್ಲಿ ಶಾಸನ ಏನು ಹೇಳುತ್ತೆ ಅನ್ನೋದು ಮಾಹಿತಿ ನಿಮಗೆ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.